ನಮಸ್ತೆ. ನಿಮ್ಮ ಹೆಸರು? ಸುಜಾತ ಮಂಜುನಾಥ್ಮ. ಸುಜಾತ ಮಂಜುನಾಥ್. ಅಮ್ಮ ನೀವೆಲ್ಲಿರೋದು? ನಾನಿರೋದು ಉತ್ರಳ್ಳಿಲಿಮ್ಮ. ಉತ್ರಳ್ಳಿ. ನಮ್ಮ ಸರಾಕೆಯರಿಗೆ ಯಾರು ತಿಳಿಸಿದ್ದು? ನಾವು ಒಂದಿನ ವಾಕಿಂಗ್ ಬರ್ತಾ ಇದ್ದಾಗ ವಿಜಯಮ್ಮ ಅನ್ನೋರು ಇದ್ರು, ಕೆಳಗಡೆ ಪಾಂಪ್ಲೆಟ್ಸ್ ಕೊಡ್ತಾ ಇದ್ರು ಪಾಪ. ನಾವು ಏನದು ಅಂತ ಕೇಳಿದ್ವಿ. ಫ್ರೀ ಟ್ರೀಟ್ಮೆಂಟು ಅಂತ ಹೇಳಿದ್ರು. ನಾವು ಏನಿದೆ ಫ್ರೀ ಟ್ರೀಟ್ಮೆಂಟು ಅಂತ ನೋಡೋಕ್ಕೋಸ್ಕರ ಬಂದ್ವಿ ಮೇಲೆ. ನಮಗೆ ಎಲ್ಲ ಒಂದೊಂದು ಚೇರ್ ಟ್ರೀಟ್ಮೆಂಟು ಮತ್ತು ಮ್ಯಾಟ್ರಸ್ಸು ಎಲ್ಲ ಸಿಕ್ಕಿದ ಮೇಲೆ ನಮಗೆ ತುಂಬ ಖುಷಿ ಆಯಿತು. ಮತ್ತು ಅವತ್ತೇ ನಮ್ದು ಎಷ್ಟೋ ನಮ್ಮ ಬಾಡಿ ಪೇಯ್ನ್ ರಿಲೀಸ್ ಆದಂಗೆ ಆಯಿತು. ಸೊ ಅದರಿಂದ ಬಂದಾಗಿಂದ ಅವತ್ತಿಂದ ಒಂದಿನಾನು ಮಿಸ್ ಇಲ್ದಿರ ಕಂಟಿನ್ಯೂಸು ಫ್ರಮ್ ನವಂಬರ್ 6 ಬರ್ತಾ ಇದ್ದೀರಾ. ನಿಮ್ಮ ಮನೆಗೆ ಯಾಕಾಗಿ ಆರೋಗ್ಯ ದಿವಸ ತೊಗೊಂಡ್ರಿಮ್ಮ? ನಾವು ಬಂದು 4ನೇ ವಾರಕ್ಕೆ ತೊಗೊಂಡ್ಬಿಟ್ವಮ್ಮ. ಯಾಕೆ ಅಂತಂದರೆ ನಮಗೆ ಸಿಕ್ಕಿದ ಸುಖ ನಮ್ಮ ಮಕ್ಳಿಗೂ ಸಿಕ್ಕಲಿ ಅಂತ. ಮಗ, ಸೊಸೆ, ಮಗಳು, ಮೊಮ್ಮಗ ಇಷ್ಟು ಜನಕ್ಕೂ ಪಾಪ ಅವರೆಲ್ಲ ಅವ್ರವ್ರದ್ದೇ ಆದ ಬ್ಯುಸಿ ಕೇಸ್ನಲ್ಲಿರ್ತಾರೆ, ಕೆಲ್ಸಕ್ಕೆ ಹೋಗೋದು ಬರೋದು ಎಲ್ಲ. ಸೊ ಅವ್ರಿಗೂ ಸಿಕ್ಕಲಿ ಸಂಜೆ ಆದಮೇಲೆ ಅಂತ ಅಂದ್ಬಿಟ್ಟು ನಾವು ತೊಗೊಂಡ್ವಿ. ನಿಮ್ಗೇನು ಪ್ರಾಬ್ಲಮ್ ಇತ್ತು? ನನಗೆ ಶುಗರು, BP ಇತ್ತು, ಮತ್ತು ವೆರಿಕೋಸ್ ವೇನ್ ಪ್ರಾಬ್ಲಮ್ ಇದೆ. ಯಜಮಾನರಿಗೆ ಮಂಡಿ ನೋವಿದೆ. ಸೊ ಅದಕ್ಕೆ ಒಂಥರ ನಮಗೆ ರಿಲೀಫ್ ಸಿಕ್ತು. ನಮ್ಮ ಪ್ರತಿಯೊಂದೂ ನಮಗೆ ಒಳ್ಳೆ ಅರ್ಥ ಸಿಕ್ತು ನಮ್ಗೆ ಅದರಲ್ಲಿ. ನಾವು ಯಾವ ಡಾಕ್ಟ್ರನ್ನು ನೋಡೋ ಅಷ್ಟಿಲ್ಲ. ಅವತ್ತಿಂದ ಇವತ್ತಿನವರೆಗೂ ನಾವು ಇನ್ನೂ ಡಾಕ್ಟ್ರ್ ಹತ್ರ ಹೋಗಿಲ್ಲ. ಮನೆಗೆ ತಗೊಂಡ್ರಿ ಅಲ್ವಾ? ಯಾವ ಕಾರಣಕ್ಕಾಗಿ ತಗೊಂಡ್ರಿ? ನಮಗೊಂದು ಖುಷಿ, ಆ ಒಂದು ಇದರಿಂದ ಆರೋಗ್ಯ ಸಿಕ್ತಲ್ಲ. ಒಂದೇ 4ನೇ ವಾರಕ್ಕೆ ಅಷ್ಟು ಆರೋಗ್ಯ ಸಿಕ್ಕಿದಾಗ ನಾವು ಅದಕ್ಕೆ ತೊಗೊಂಡ್ವಿ. ಮನೆಗೆ ಉಪಯೋಗ ಆಯ್ತದು ಅಲ್ವಾ? ಮನೇಲಿ ಹೆಂಗೆ ಯೂಸ್ ಮಾಡ್ತಾ ಇದ್ದೀರಮ್ಮ? ನಾವು ಡೈಲಿ 2 times ಥೆರಪಿ ತೊಗೋತಾ ಇದ್ದೀವಿ ಆ ಮ್ಯಾಟ್ರಸ್ನಿಂದ. ಮತ್ತು ಸ್ಟೀಮು ತುಂಬ ಥಂಡಿ ಕೋಲ್ಡ್ ಎಲ್ಲ ಆದಾಗ ಸ್ಟೀಮು ತೊಗೋತೀವಿ. ವಿತ್ ಟೆಂಟು ಪರ್ಚೇಸ್ ಮಾಡಿದೆ. ಸೊ ಆರಾಮಾಗಿ ತೊಗೋತಾ ಇದ್ದೀವಿ. ಎಲ್ಲರೂ ಪ್ರತಿಯೊಬ್ಬರಿಗೂ ಉಪಯೋಗ ಆಗ್ತಿದೆ. ಇಷ್ಟೇ ಜನ ಅಲ್ಲ, ನಮ್ಮ ಮನೆಗೆ ಬಂದು ರಿಲೇಷನ್ಸು ತೊಗೋತಾ ಇದ್ದಾರೆ. ಹೌದು, ತಂಗಿ ಎಲ್ಲರೂ ತೊಗೊಂಡಿದ್ದಾರೆ. ಇವಾಗ ನಿಮ್ಮ ಮೊಮ್ಮಗಿಗೆ ಏನು ಪ್ರಾಬ್ಲಮ್ ಇತ್ತು? ನನ್ನ ಮೊಮ್ಮಗನಿಗೆ ಒಂದು ಜೀವ ಬಂದಿದೆ ಸರಾಕೆರಿಂದಾನೆ. ಯಾಕೆ ಅಂದರೆ ಅವನಿಗೆ ಕಫ, ನೆಗಡಿ ಸಿಕ್ಕಾಪಟ್ಟೆ ಅವನಿಗೆ ಇದಾಗ್ತಿತ್ತು. ನೆಬುಲೈಸೇಷನ್ ಕೊಡ್ತಾಯಿತ್ತು. ಒಂದು ಸತಿ ಅಡ್ಮಿಟ್ ಮಾಡಿದಾಗಲೂ 20,000 ರೂಪಾಯಿ ಖರ್ಚು ಮಾಡ್ತಾಯಿದ್ವಿ ಡಾಕ್ಟ್ರಿಗೆ. ಸೊ ಒಂದು 3-4 ಸತಿ ಅಡ್ಮಿಟ್ ಮಾಡಿದೆ ಹಾಸ್ಪಿಟ್ಲಿಗೆ ಅವನ್ನ. ಎಲ್ಲ ಮಾಡಿ ಮಗು ಜೀವ ಹೋಗಿ ಜೀವ ಬರೋ ಸ್ಟೇಜು ಆಗಿತ್ತು. ಬಟ್ ಈ ಸರಾಕೆರಿಗೆ ಬಂದು ಅವ್ನು ಥೆರಪಿ ತೊಗೊಂಡು ಮ್ಯಾಟ್ರಸ್ಸು 5G ಕೂಡ ತೊಗೊಂಡ್ಬಿಟ್ಟಿದ್ದಾನೆ ಅವನು ಎಲ್ಲ ಇಂಥದ್ದಿಲ್ಲ ಅನ್ನೋಂಗಿಲ್ಲ. ಅವನಷ್ಟು ತೊಗೊಂಡು ಸ್ಟೀಮಲ್ಲಿ ಅವನಿಗೆ ಕಂಪ್ಲೀಟ್ ಕ್ಲಿಯರ್ ಆಗಿದೆ. ಅವನು ಆರಾಮಾಗಿದ್ದಾನೆ. ಅಷ್ಟು ದುಡ್ಡು ಉಳಿಸಿದ್ದೆ ಸರಾಕೆರು. ಇವಾಗ ನಿಮಗೆ ಪ್ರಾಡಕ್ಟ್ ಮನೆಗೆ ತೊಗೊಂಡಾಗ ಅಮೌಂಟ್ ಜಾಸ್ತಿ ಅಂತ ಅನಿಸಿಲ್ವಾ? ಇಲ್ಲಮ್ಮ, ನಾವು ಅಂದ್ಕೊಳ್ಳೇ ಇಲ್ಲ ಅದನ್ನು. ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ, ಅಮೌಂಟ್ ಬಗ್ಗೆ ಯೋಚನೆ ಮಾಡಲಿಲ್ಲ. ನಮಗದೊಂದು ಆರೋಗ್ಯ ದೇವತೆ ನಮ್ಮ ಮನೆಗೆ ಬಂದಿದೆ ಅಷ್ಟೇ. ಅಮೌಂಟ್ ಬಗ್ಗೆ ಥಿಂಕ್ ಮಾಡಲೇಬಾರ್ದು ಯಾವತ್ತೂ. ಯಾಕೆ ಅಂದರೆ ನಮ್ಗೆ ಅದರಿಂದ ಕಂಪ್ಲೀಟ್ ಆರೋಗ್ಯ ಸಿಕ್ಕಿದೆ. ಕಷ್ಟ ಅಂತೇನು ಅನಿಸ್ಲಿಲ್ಲ. ಇವತ್ತಿನ ದಿವಸ ನನ್ನ ಮಗ ಇವಾಗ ಬರ್ತಾನೆ 7:45 ಬರ್ತಾನೆ ಆಫೀಸಿಂದ. ಬಂದ ತಕ್ಷಣ 8 ಗಂಟೆಯಿಂದ ರಾತ್ರಿ 10ವರೆಗೂ ಆರಾಮಾಗಿ ಬೆಡ್ ಮೇಲೆ ಇರ್ತಾನೆ ಅವ್ನು. ಯಾಕಂದ್ರೆ ಅವನು ಸೊಂಡೆಕೊಪ್ಪದಿಂದ ಬರೋದು ಗಾಡಿನಲ್ಲಿ ಬಂದು ಅವ್ನು ಸ್ಟ್ರೈನ್ ಅಷ್ಟು ಹೋಗುತ್ತೆ ಅದರಲ್ಲಿ. ಅಷ್ಟು ಫ್ರೆಶ್ ಅಪ್ ಆಗ್ತಾನೆ ಅವನು, ಆರಾಮಾಗಿ ಹೋಗ್ತಾನೆ. ನಿಮ್ಗೆ ಖುಷಿ ಆಗ್ತಿದ್ಯಾ? ನಿಜವಾಲಮ್ಮ, ವಜ್ರ ಅದು ಮನೆಗೆ. ಖುಷಿ ಆಗ್ತಿದೆ. ಸರಾಕೆರಿಗೆ ಬರೋ ಅಪ್ಪ ಅಮ್ಮಂದ್ರಿಗೆ ಏನು ಹೇಳ್ತೀರಾ? ಪ್ರತಿದಿನ ಎಲ್ಲರೂ ಬನ್ನಿ. ಯಾರೋ ಹೇಳಿದ ಮಾತುಗಳನ್ನ ಕೇಳ್ಕೊಬೇಡಿ, ನಿಜ ಅರ್ಥಕೊಳ್ಳಿ. ಅದ್ರ ಬಗ್ಗೆ ಬಂದು ಟ್ರೀಟ್ಮೆಂಟ್ ತೊಗೊಂಡ ಮೇಲೆ ಮಾತಾಡಿ ಆಮೇಲೆ ಅದ್ರ ಬಗ್ಗೆ ಅಷ್ಟೇ. ಒಂದಿನಾನು ಮಿಸ್ ಮಾಡಬೇಡಿ. ಎಲ್ಲರೂ ಬನ್ನಿ.